ಮತ್ತೊಂದು ಕಡೆ ನೋಡೋಕ್ಕೆ ಹೋದರೆ ಆಲ್ಮೋಸ್ಟ್ ಬ್ಯಾಂಗಲ್ ಬಂಗಾರಿ 10 ಮಿಲಿಯನ್ ರೀಚ್ ಆಗ್ತಿದೆ. ಸೊ ಅದ್ರ ಖುಷಿ ಎಷ್ಟಿದೆ? ಬ್ಯಾಂಗಲ್ ಬಂಗಾರಿ ಇವತ್ತು ಇಷ್ಟೊಂದು ಮಟ್ಟಿಗೆ ಹೋಗ್ತಾ ಇದೆ ಅಂದರೆ ಖಂಡಿತ ಟೀಮ್ ವರ್ಕ್ ಇದೆ. ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರು ಪ್ರೊಡಕ್ಷನ್ ಅವ್ರು ಇದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಎಲ್ಲ ಪ್ರತಿಯೊಂದು 3 ಜನ ಪ್ರೊಡ್ಯೂಸರ್ಸ್ಗಳು ಇದ್ದಾರಲ್ಲ ಎಂದು ಅದೇ ದೊಡ್ಡ ಸಾಧನೆ ಈ ಸಿನಿಮಾದಲ್ಲಿ. ಅವರು ಇದನ್ನು ತಗೊಂಡು ಇಷ್ಟು ಮಟ್ಟಿಗೆ ಇದನ್ನು ರೀಚ್ ಮಾಡಿಸಿದ್ದಾರೆ. ಅಂದರೆ ಒಂದು ಬ್ಯಾಂಗಲ್ ಬಂಗಾರಿ ಸಾಂಗ್ನ ಅಂದು ಪ್ರತಿಯೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಇದಕ್ಕೆ. ಯಾಕಂದರೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅದೇ ಥರ ಲಿರಿಕ್ಸ್ ರೈಟ್ರು ಅಷ್ಟೇ ಎಷ್ಟು ಚೆನ್ನಾಗಿ ಲಿರಿಕ್ಸ್ ಕೊಟ್ಟಿದ್ದಾರೆ ಈ ಸಾಂಗಿಗೆ ಅಂದರೆ ಅಷ್ಟು ಚೆನ್ನಾಗಿ ಕೂರುತ್ತೆ, ಅಂದರೆ ಗುನುಗತ್ತೆ. ಆ ಲಿರಿಕ್ಸ್ ಎಲ್ಲ ಬಾಯಿಗೆ ಬರುತ್ತೆ, ಮಕ್ಕಳಿಗೆ ಎಲ್ಲರಿಗೂ ಬರುತ್ತೆ. ಆ ಥರ ಅದೇ ಥರ ಸಿಂಗಿಂಗು ಅದ್ಭುತ ಸಿಂಗರ್, ಲೆಜೆಂಡ್ ಸಿಂಗರ್ ಆ ಥರ ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಅದು ನಮ್ಮದು ಚಿಕ್ಕ ಸೇವೆ ಅಷ್ಟೇ. ನಾವು ಜೊತೆ ಕೊರಿಯೋಗ್ರಫಿ ಮಾಡಿದ್ದೆ. ಅದಕ್ಕೆ ತಕ್ಕಂತೆ ನಮ್ಮ ಹೀರೋಯಿನ್ನು ಇದರಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮ ಸಹ ಕಲಾವಿದರು ಡ್ಯಾನ್ಸರ್ಸು ತುಂಬ ಎಲ್ಲರೂ ಎಫೆಕ್ಟ್ ಹಾಕಿದ್ದಾರೆ ಈ ಸಾಂಗಿಗೆ. ನನಗೆ ತುಂಬ ವರ್ಷಗಳಾದ ಮೇಲೆ ನನಗೆ ಏನಂದರೆ ಫಸ್ಟು ನನಗೆ ಪ್ಯಾರ್ಗೆ ಆಗ್ಬಿಡೈತೆ ಅಂದಾಗ ಒಂದು ತುಂಬ ಪ್ರಶಂಸೆ ಸಿಕ್ಕಿತ್ತು ನನಗೆ ಫಸ್ಟು ತುಂಬ ಸಾಂಗ್ಸ್ಗಳು ಮಾಡಿದ್ದೆ. ಆದರೆ ನನಗೆ ಒಂದು ಹೆಜ್ಜೆ ಮುಂದೆ ಬರೋದಕ್ಕೆ ಪ್ಯಾರ್ಗೆ ಆಗ್ಬಿಡೈತೆ ಕೋಮಲ್ ಅವ್ರು ನಟನೆ ಮಾಡಿದಂಥದ್ದು ಹಾಡು ಅದು ನನಗೆ ತುಂಬ ಯೂಜ್ ಹಿಟ್ ಕೊಡ್ತು. ನನಗೆ ಲೈಫ್ ಕೆರಿಯರ್ನ ಸ್ವಲ್ಪ ತುಂಬ ಮಟ್ಟಿಗೆ ಚೇಂಜ್ ಮಾಡ್ತು. ಅದಾದಮೇಲೆ ತುಂಬ ಯಶೋರ್ ಸಿನಿಮಾ ಎಲ್ಲ ಪ್ರತಿಯೊಂದು ಸಿನಿಮಾಗಳು ಮಾಡ್ಕೊಂಡು ಅಲ್ಲಿಂದ ಹೀಗೆ ಹೋಗ್ತಾ ಇದೆ. ಮತ್ತೆ ಮಧ್ಯದಲ್ಲಿ ನನಗೆ ಪೊಗುರು ಅನ್ನೋ ಸಿನಿಮಾ, ಧ್ರುವ ಸರ್ಜಾ ಅವರ ಸಿನಿಮಾ ನನಗೆ ಮತ್ತೆ ಒಂದು ದೊಡ್ಡ ಇವತ್ತಿಗೂ ಒಂದು 340 ಮಿಲಿಯನ್ಸ್ ಏನೋ ಸಾಂಗ್ಸುಗಳು ಇವತ್ತೂ ಹೋಗ್ತಾ ಇದೆ. ಅಷ್ಟು ನನಗೆ ಸಾಂಗ್ ತುಂಬ ಚೆನ್ನಾಗಿ ಹೆಸರು ಕೊಟ್ಟಿತ್ತು ಅದು. ಅದಾದಮೇಲೆ ಈಗ ಅದೆಲ್ಲದಕ್ಕಿಂತ ಮೀರಿಸೋ ಥರ ಇದು ಬ್ಯಾಂಗಲ್ ಬಂಗಾರಿ. ಈಗ ಈ ಸಾಂಗ್ ನನಗೆ ಎಲ್ಲಿ ಕೊಳ್ಳಿದ್ರು ಎಲ್ಲರೂ ತುಂಬ ಹಾರ್ಟ್ಲಿಯಾಗಿ ನನಗೆ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮಗೆ ಪ್ರತಿಯೊಬ್ಬರೂ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಮಾಸ್ಟರ್ ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಕೊರಿಯೋಗ್ರಫಿ ಇದೆ ಅದರಲ್ಲಿ, ಸಾಂಗಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಬಂದಿದೆ ಅಂತ ಹೇಳಿದ್ರು. ಅದು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಗೆ ಇನ್ನೇನು ಬೇಕು, ನಮಗೆ ಇದು ಸರ್. ಇನ್ನೊಂದು ಖುಷಿ ವಿಚಾರ ಅಂದರೆ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ನ ಅಪ್ಪು ಸರ್ ಒರಿಜಿನಲ್ ಡ್ಯಾನ್ಸ್ ಮಾಡ್ತಿರೋದು, ಹಾಡ್ತಿರೋದು ಆ ಥರ ಎಲ್ಲ. ಹೌದು, ನಾನು ಅದು ನೋಡಿ ಭಾಳ ಖುಷಿ ಆಗಿದೆ. ಯಾಕಂದರೆ ನಾನು ಮಾಡಿರೋ ಸಾಂಗೇನ ದೊಡ್ಡ ಮನೆ ಹುಡುಗ ಸಾಂಗ್ದು ಅದೆಲ್ಲ ಹಾಕಿದ್ದಾರೆ. ಅದೆಲ್ಲ ನೋಡೋದು ಖುಷಿ ಆಗುತ್ತೆ ನಮಗೆಲ್ಲ. ಪ್ರತಿಯೊಂದು ನೋಡಿದಾಗ್ಲೇನು ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಆಗಿದೆ ತುಂಬ. ಜಾಕಿ ಮೂವಿಲೇ ಸಾಂಗ್. ಹೌದು, ಖಂಡಿತವಾಗಿ ಎಲ್ಲನೂ ಅಷ್ಟೇ. ಅಪ್ಪು ಸರ್ದು ನೋಡಿದಾಗ ಅದ್ರ ಜೊತೆ ಹಂಗೆ ಚೆನ್ನಾಗಿ ಸಿಂಕ್ ಮಾಡಿ ಹಾಕಿದ್ದಾರೆ ಅದೆಲ್ಲ ನೋಡ್ತಾ ಇದ್ರೆ. ಆಮೇಲೆ ಪ್ರತಿಯೊಬ್ಬ ಮಕ್ಕಳು ಅಷ್ಟೇ, ಪ್ರತಿಯೊಂದು ದೊಡ್ಡವರಿಂದ ಚಿಕ್ಕವ್ರಿಗೂ ಈಸಿಯಾಗಿ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಸ್ಟೆಪ್ಸ್ಗಳು. ಅವರೆಲ್ಲರಿಗೂ ಥ್ಯಾಂಕ್ಸ್. ಎಲ್ಲರೂ ರೀಲ್ಸ್ ಮಾಡಿ ಆ ಡ್ಯಾನ್ಸ್ ಹುಕ್ ಮೂಮೆಂಟ್ನ ಪ್ರತಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅದನ್ನು ಹುಕ್ ಮೂಮೆಂಟ್ನ ಚೆನ್ನಾಗಿ ಅದನ್ನೇ ಬೇರೆಯವರೆಲ್ಲ ಬೇರೆ ಥರ ಮಾಡ್ತಾಯಿಲ್ಲ, ಎಲ್ಲರೂ ಅದೇ ಮೂಮೆಂಟ್ನ ಮಾಡ್ತಾಯಿಲ್ಲ. ಅದು ನನಗೆ ಭಾಳ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ಸ್. ಸರ್, ಇನ್ನೇ ಮೂವೀಸಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ಇದೆ, ನೆಕ್ಸ್ಟ್ ಪ್ರಾಜೆಕ್ಟ್? ಖಂಡಿತ ಹೌದು, ಇದೆ, ನಮ್ಮದು ನಡೀತಾ ಇದೆ. ಈಗ ನಮ್ಮದು ನಮೋಭೂತಾತ್ಮ ಪಾರ್ಟ್ 2 ಮಾಡಿದ್ದೀವಿ ಕುಮಾರ್ ಸರ್ ಜೊತೆಗೆ. ನೆಕ್ಸ್ಟ್ ಈಗ ಇನ್ನೊಂದು ನಮ್ಮದೇ ಟೆಕ್ನಿಷಿಯನ್ ಸೇರಿ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಈಗ ಅದು ಆದಷ್ಟು ಬೇಗ ಬರುತ್ತೆ. ಅದಕ್ಕೆ ಈಗ ಸಾಂಗ್ಸ್ಗಳು ಅದು ಇದು ಮಾಡ್ತಾ ಇರೋದನ್ನ ಸ್ವಲ್ಪ ಅಲ್ಲಿ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಈಗ ನಾನು ಸ್ವಲ್ಪ ಫ್ರೀ ಮಾಡಿಕೊಂಡು ಈಗ ನಾವು ಇದೇ ಒಂದು ಗ್ಲಿಮ್ಸ್ ಮಾಡಬೇಕಂತ ಇದ್ದೀವಿ. ಅದೇ ಥರದೊಂದು ಮಾಡಿ ಆಮೇಲೆ ಅದನ್ನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಅತಿ ಶೀಘ್ರದಲ್ಲೇ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ ಅದನ್ನು ಪ್ರಾಜೆಕ್ಟ್. ಥ್ಯಾಂಕ್ ಯು.